My dear students, welcome to Learn Easy YouTube channel. Like, share and subscribe. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಾದಾ ವರ್ತಮಾನದ ಕಾಲದ ಕುರಿತು ನಾನು ನಿಮ್ಮೊಂದಿಗೆ ಚರ್ಚಿಸಿದ್ದೆ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆನ್ಸಿನ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ. ಆ ಪ್ರಕಾರ ಈ ಒಂದು ಹೊಸ ವಿಡಿಯೋದಲ್ಲಿ ಮುಂದುವರಿಯುತ್ತಿರುವ ವರ್ತಮಾನ ಕಾಲ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಟೆನ್ಸ್ಗಳನ್ನು ಯಾವುದೇ ವರ್ಗದ ವಿದ್ಯಾರ್ಥಿ ಅದು ಗ್ರಾಮರ್ನಲ್ಲಿ ಪರ್ಫೆಕ್ಟ್ ಆಗಬೇಕಂದ್ರೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರ್ಫೆಕ್ಟ್ ಆಗಬೇಕಂದ್ರೆ ಮೊದಲು ಟೆನ್ಸ್ಗಳು ಸರಿಯಾಗಿ ಬರಬೇಕು. ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಿನ ಕುರಿತಾಗಿ ಒಂದಿಷ್ಟು ಚರ್ಚೆ ಮಾಡೋಣ. ಹಾಗಾದರೆ ರೂಲ್ ನಂಬರ್ 1 ಏನು ಹೇಳುತ್ತೆ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಈಸ್ ಫಾರ್ಮ್ಡ್ ಬೈ ಯೂಸಿಂಗ್ ಫಾರ್ಮ್ಸ್ ಆಫ್ ದ ವರ್ಬ್ ಟು ಬಿ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೀನ್ಸ್ ಆಮ್, ಈಸ್, ಆರ್ ಹಿಯರ್ ಹೆಲ್ಪಿಂಗ್ ವರ್ಬ್ಸ್. ಮುಂದುವರಿಯುತ್ತಿರುವ ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ಇಲ್ಲಿ ಎರಡು ಕ್ರಿಯಾಪದಗಳು ಬರ್ತಾವೆ. ಒಂದು ಸಹಾಯಕ ಕ್ರಿಯಾಪದ, ಮತ್ತೊಂದು ಮುಖ್ಯ ಕ್ರಿಯಾಪದ. ಸಾದಾ ವರ್ತಮಾನ ಕಾಲದಲ್ಲಿ ಒಂದೇ ಕ್ರಿಯಾಪದ ಇತ್ತು, ಆದರೆ ಮುಂದುವರಿಯುತ್ತಿರುವ ವರ್ತಮಾನ ಕಾಲದಲ್ಲಿ ಎರಡು ಕ್ರಿಯಾಪದಗಳು ಬರ್ತಾವೆ. ಹಾಗಾದರೆ ಸಹಾಯಕ ಕ್ರಿಯಾಪದವಾಗಿ ಬರೋದು ಯಾವುದಪ್ಪ ಅಂದ್ರೆ ಟು ಬಿ ಎಂಬ ಕ್ರಿಯಾಪದದ ರೂಪಗಳು. ಅಂದ್ರೆ ಐ ಇದ್ದಾಗ ಯಾಮ್, ಹಿ ಸಿ ಇಟ್ಗಳ ಮುಂದೆ ಈಸ್, ಉಳಿದ ಕಡೆ ಆರ್. ಅವು ಏನದಾವಲ್ಲ, ಯಾಮು, ಈಸು, ಆರು, ಇಲ್ಲಿ ಏನಾಕವಪ್ಪ ಅಂದ್ರೆ ಅವು ಸಹಾಯಕ ಕ್ರಿಯಾಪದ ಹಾಕವು, ಹೆಲ್ಪಿಂಗ್ ವರ್ಬ್ ಹಾಕವು. ಇನ್ನು ರೂಲ್ ನಂಬರ್ 2ಗೆ ಹೋಗೋದಾದರೆ ಮುಖ್ಯ ಕ್ರಿಯಾಪದಕ್ಕೆ ING ಎಂಬ ಪ್ರತ್ಯಯವನ್ನು ಹಚ್ಚಬೇಕು. ING ಆ್ಯಡೆಡ್ ಟು ಮೇನ್ ವರ್ಬ್ ಇನ್ ಆಲ್ ಪರ್ಸನ್ಸ್ ಆ್ಯಂಡ್ ಆಲ್ ನಂಬರ್ಸ್. ಎಲ್ಲ ನಂಬರ್ಗಳಲ್ಲಿ, ಅಂದ್ರೆ ಅದು ಸಿಂಗ್ಯುಲರ್ ನಂಬರ್ ಆಗಿರ್ಬೋದು, ಪ್ಲೂರಲ್ ನಂಬರ್ ಆಗಿರ್ಬೋದು, ಅದು ಫಸ್ಟ್ ಪರ್ಸನ್ ಆಗಿರ್ಬೋದು, ಸೆಕೆಂಡ್ ಪರ್ಸನ್ ಆಗಿರ್ಬೋದು, ಥರ್ಡ್ ಪರ್ಸನ್ ಆಗಿರ್ಬೋದು, ಮುಖ್ಯ ಕ್ರಿಯಾಪದಕ್ಕೆ ING ಅನ್ನು ಹಚ್ಚಲೇಬೇಕು. ರೂಲ್ ನಂಬರ್ 3, ಯಾವ ಸಂದರ್ಭದಲ್ಲಿ ನಾವು ಮುಂದುವರಿಯುತ್ತಿರುವ ವರ್ತಮಾನ ಕಾಲವನ್ನು ಬಳಸಬೇಕು, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಬಳಸಬೇಕಂದ್ರೆ ಹಿಯರ್ ದ ವರ್ಕ್ ಆಲ್ರೆಡಿ ಸ್ಟಾರ್ಟೆಡ್, ಕೆಲಸ ಪ್ರಾರಂಭವಾಗಿರುತ್ತದೆ ಆದರೆ ಇನ್ನೂ ಮುಗಿದಿರುವುದಿಲ್ಲ. ಹೌದಾ? ಅದು ಇನ್ನೂ ನಡೀತಾ ಇರ್ತೈತಿ. ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಬಳಸಬೇಕು. ನಾನೀಗ ಸಿಂಗ್ಯುಲರ್ ನಂಬರ್, ಪ್ಲೂರಲ್ ನಂಬರ್ ಮಾಡಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಗಳನ್ನು ಬಳಸಿ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ ಬಳಸಿರುವಂಥ ವರ್ಬ್ ಟು ರೀಡ್, ಅದಕ್ಕೆ ಹೇಳ್ತೀನಿ ನೋಡಿರಿ, ಫಾರ್ಮ್ಸ್ ಆಫ್ ದ ವರ್ಬ್ ಟು ರೀಡ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಹೌದಾ? ಓದು ಎನ್ನುವ ಕ್ರಿಯಾಪದದ ಮುಂದುವರಿಯುತ್ತಿರುವ ವರ್ತಮಾನ ಕಾಲದ ರೂಪಗಳು ಕನ್ನಡ ಅನುವಾದದೊಂದಿಗೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ ಆಮ್ ರೀಡಿಂಗ್, ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ವಿ ಆರ್ ರೀಡಿಂಗ್. ಪ್ರಥಮ ಪುರುಷ ಏಕವಚನ ನಾನು ಓದುತ್ತಾ ಇದ್ದೇನೆ, ಪ್ರಥಮ ಪುರುಷ ಬಹುವಚನ ನಾವು ಓದುತ್ತಾ ಇದ್ದೇವೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಯು ಆರ್ ರೀಡಿಂಗ್, ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್ ಯು ಆರ್ ರೀಡಿಂಗ್. ದ್ವಿತೀಯ ಪುರುಷ ಏಕವಚನ ನೀನು ಓದುತ್ತಾ ಇದ್ದಿ, ದ್ವಿತೀಯ ಪುರುಷ ಬಹುವಚನ ನೀವು ಓದುತ್ತಾ ಇದ್ದೀರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹಿ ಈಸ್ ರೀಡಿಂಗ್, ಶಿ ಈಸ್ ರೀಡಿಂಗ್, ಇಟ್ ಈಸ್ ರೀಡಿಂಗ್. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಆರ್ ರೀಡಿಂಗ್. ತೃತೀಯ ಪುರುಷ ಏಕವಚನ ಅವನು ಓದುತ್ತಾ ಇದ್ದಾನೆ, ಅವಳು ಓದುತ್ತಾ ಇದ್ದಾಳೆ, ಅದು ಓದುತ್ತಾ ಇದೆ. ತೃತೀಯ ಪುರುಷ ಬಹುವಚನ ಅವರು ಓದುತ್ತಾ ಇದ್ದಾರೆ, ಅವುಗಳು ಓದುತ್ತಾ ಇವೆ. ಅಂದರೆ ಇಲ್ಲಿ ಕೆಲಸ ಸ್ವಲ್ಪ ಹೊತ್ತಿನವರೆಗೆ, ಭಾಳ ಹೊತ್ತಿನವರೆಗೆ ನಡೆದ್ರೆ ಅದು ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗುತ್ತೆ. ಅದನ್ನು ಮುಂದೆ ಆ ಟೆನ್ಸ್ ಹೇಳೋ ಹೊತ್ತಿನ ನಾನು ನಿಮಗೆ ಹೇಳ್ತೀನಿ. ಈಗ ಇಲ್ಲಿ ಏನಾಗಿರ್ತೈತಪ್ಪ ಅಂದ್ರೆ ಕೆಲಸ ಸ್ವಲ್ಪ ಹೊತ್ತಿನಲ್ಲೇ ಮುಗಿತಾ ಇರ್ತೈತಿ, ಆದರೆ ಇನ್ನೂ ಅದು ನಡೀತಾ ಇರ್ತೈತಿ. ಆದರೆ ಇಲ್ಲೇ ವರ್ಬ್ಸ್ ಆಫ್ ಪರ್ಸೆಪ್ಷನ್ಸ್ ಅಂತದವು. ಕೆಲವು ವರ್ಬ್ಗಳನ್ನು ಕಂಟಿನ್ಯೂಯಸ್ ಟೆನ್ಸ್ ಮಾಡಬಾರ್ದು. ಉದಾಹರಣೆಗೆ ಟು ಕಿಕ್. ಹೌದಾ? ಟು ಕಿಕ್ ಅನ್ನೋಂಥ ವರ್ಬ್, ಒದೆ, ಈ ಗಾಡಿ ಸ್ಟಾರ್ಟ್ ಮಾಡೋ ಹೊತ್ತಿನಾಗ ಕಿಕ್ ಅಂತಿರಲ್ಲ, ಆ ಅರ್ಥ, ಅದನ್ನು ನಾವು ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ಬಳಸಬಾರ್ದು. ವರ್ಬ್ಸ್ ಆಫ್ ಪರ್ಸೆಪ್ಷನ್ ಈ ರೀತಿ ಇರ್ತದೆ. ಇನ್ನು ಇನ್ನೊಂದು ರೂಲ್ ಇಲ್ಲೇ ನೋಡೋದಾದ್ರೆ ರೂಲ್ ನಂಬರ್ 4, ಇಫ್ ದ ವರ್ಬ್ ಈಸ್ ಇನ್ CVC ಕಾನ್ಸೋನೆಂಟ್, ಓವೆಲ್ ಕಾನ್ಸೋನೆಂಟ್ ಇದ್ದರೆ ಅಂಥ ಸಂದರ್ಭದೊಳಗೆ ನಾವು ಕಂಟಿನ್ಯೂಯಸ್ ಟೆನ್ಸನ್ನು ಹೆಂಗೆ ಮಾಡ್ಬೇಕಂದ್ರೆ ಲಾಸ್ಟ್ ಲೆಟರ್ ವಿಲ್ ಬಿ ಡಬಲ್ ಆ್ಯಂಡ್ ಆ್ಯಡೆಡ್ ING. ಹೆಂಗದು ಒಂದು ಎಕ್ಸಾಂಪಲ್ ಕೊಟ್ಟಾಗ ಗೊತ್ತಾಗುತ್ತೆ ನಿಮಗೆ.
ಟು ರನ್ ಯಾವುದೇ ಕ್ರಿಯಾಪದವನ್ನು ಹೇಳಬೇಕಾದ್ರೆ ಹಿಂದೆ ಟು ಹಚ್ಚಿ ಹೇಳಬೇಕು, ಬಳಸುವ ಹೊತ್ನ್ಯಾಗ ಅದ್ರ ಬೇರ್ ಫಾರ್ಮ್ ಅಷ್ಟೇ ಬಳಸ್ಬೇಕು. ಈಗ ಇಲ್ಲಿ ನಾನು ಟು ರನ್ ಅನ್ನುವಂಥ ವರ್ಬನ್ನು ತೆಗೆದುಕೊಂಡೆ. ಇಲ್ಲಿ ನೋಡ್ರಿ, ಹಿಯರ್ ಆರ್ ಈಸ್ ಅ ಕಾನ್ಸೊನೆಂಟ್. ರನ್ನದೊಳಗೆ ಮೊದಲನೇ ಅಕ್ಷರ ಆರ್ ಐತಿ, ಅದು ಕಾನ್ಸೊನೆಂಟ್. ಯು ಐತಿ, ಅದು ಓವೆಲ್. ಎನ್ ಐತಿ, ಅದು ಕಾನ್ಸೊನೆಂಟ್. ಹಾಗಾದರೆ ಓವೆಲ್ ಅದು ಫಸ್ಟ್ ಕಾನ್ಸೊನೆಂಟ್, ಆಮೇಲೆ ಓವೆಲ್, ಆಮೇಲೆ ಕಾನ್ಸೊನೆಂಟ್. ಇದನ್ನು ಶಾರ್ಟಾಗಿ ಏನು ಹೇಳ್ತಾರೆ, CVC, ಡಿಗ್ ಇರ್ಬೋದು ಇಂಥವು. ಅಂದರೆ ಮೊದಲನೇದು ಕಾನ್ಸೊನೆಂಟ್, ಆಮೇಲೆ ಓವೆಲ್, ಆಮೇಲೆ ಕಾನ್ಸೊನೆಂಟ್. ಈ ಥರ ಇದ್ದಾಗ ಲಾಸ್ಟ್ ಲೆಟರ್ ವಿಲ್ ಬಿ ಡಬಲ್. ಈಗ ರನ್ ಅನ್ನೋಂಥ ಈ ಕ್ರಿಯಾಪದಗಳು ಕೊನೆ ಅಕ್ಷರ ಎನ್ ಐತಿ. ಅದನ್ನು ಎನ್ ರನ್ನಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಬರಿತೀರಿ ನೋಡ್ರಿ ನೀವು, RUNNING ಮಾಡ್ತೀರಿ. ಅದು ಯಾಕಂದ್ರೆ ಅದು ರೂಲ್. ಅದು ಕೊನೆ ಅಕ್ಷರವನ್ನು 2 ಸಲ ಬರೆದು ಆಮೇಲೆ ಅದಕ್ಕೆ ಏನು ಮಾಡಬೇಕು, INGಯನ್ನು ಹಚ್ಚಬೇಕು. ಹೀಗಾಗಿ ಏನಾಗುತ್ತದು, ರನ್ನಿಂಗ್ RUNNING ಆಗುತ್ತೆ. ಈ ಕಂಟಿನ್ಯೂಸ್ ಟೆನ್ಸಿನ ಮೇಲೆ ಪರೀಕ್ಷೆ ಒಳಗೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವಪ್ಪ ಅನ್ನೋದನ್ನು ಒಂದು ಸಲ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಒಂದು 2 ಎಕ್ಸಾಂಪಲ್ಗಳನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಸಿ ಅನ್ನೋದು ಒಂದು ಸಬ್ಜೆಕ್ಟ್, ಅದ್ರ ಮುಂದೆ ಒಂದು ಡ್ಯಾಶ್ ಕೊಟ್ಟಿರ್ತಾರೆ. ಬ್ರ್ಯಾಕೆಟ್ನೊಳಗೆ ಟು ಬಿ ಪ್ಲಸ್ ವರ್ಬ್ ಕೊಟ್ಬಿಟ್ಟಿರ್ತಾರೆ. ಯಾವ ವರ್ಬನ್ನು ನೀನು ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕು ಅದನ್ನು ಕೊಟ್ಟಿರ್ತಾರೆ. ಅದ್ರ ಹಿಂದೆ ಟು ಬಿ ಕೊಟ್ಟಿರ್ತಾರೆ. ನೀವು ಟು ಬಿ ನೋಡಿದ್ರಿ ಅಂದ್ರೆ ನಾನು ಈ ವಾಕ್ಯವನ್ನು ಪ್ರೆಸೆಂಟ್ ಕಂಟಿನ್ಯೂ ಅಥವಾ ಪಾಸ್ಟ್ ಕಂಟಿನ್ಯೂ ಮಾಡೋದೈತಿ ಅಂತ ಮೊದಲು ನೀವು, ಅಥವಾ ಪರ್ಫೆಕ್ಟ್ ಕಂಟಿನ್ಯೂ ಹಿಂಗೇನೋ ಮಾಡೋದೈತಿ ಅಂತ ಮೊದಲು ನೀವು ತಿಳ್ಕೊಂಬಿಡ್ಬೇಕು. ನೀವು ಟು ಬಿ ಕೊಟ್ಟ ಮೇಲೆ ಕೂಡ ಕೆಲವು ಮಂದಿ ಪಾಸ್ಟ್ ಟೆನ್ಸ್ ಮಾಡಿ ಬರ್ತೀರಿ, ಅದು ತಪ್ಪು. ಹೀಗಾಗಿ ಇಲ್ಲಿ ಟು ಬಿ ಕೊಟ್ಟಾರಪ್ಪ ಅಂದ್ರೆ ಟು ಬಿಯ ಸರಿಯಾದ ಹೆಲ್ಪಿಂಗ್ ವರ್ಬನ್ನು ಅಲ್ಲಿ ಹಾಕ್ಬೇಕಂತ ಅರ್ಥ. ಸಿಂಗ್ ಅನ್ನೋವಂಥ ವರ್ಬ್ ಕೊಟ್ಟಾರಂದ್ರೆ ಅದಕ್ಕೆ ING ಹಚ್ಚಬೇಕು ಅನ್ನುವಂಥ ಅರ್ಥ. ಹೀಗಾಗಿ ಶಿ ಡ್ಯಾಶ್ ಇಂಟು ಬ್ರ್ಯಾಕೆಟ್ ಟು ಬಿ ಪ್ಲಸ್ ಸಿಂಗ್ ಬ್ರ್ಯಾಕೆಟ್ ಕ್ಲೋಸ್ ಅ ಸಾಂಗ್. ಇದಕ್ಕೆ ಆನ್ಸರ್ ಏನಾಗುತ್ತಂದ್ರೆ ಶಿ ಈಸ್ ಸಿಂಗಿಂಗ್ ಅ ಸಾಂಗ್. ಹೌದಾ, ಶಿ ಈಸ್ ಸಿಂಗಿಂಗ್ ಅ ಸಾಂಗ್ ಬರ್ಕೋರಿ ಅಲ್ಲಿ. ಅಂದ್ರೆ ಅವಳು ಹಾಡನ್ನು ಹಾಡುತ್ತಾ ಇದ್ದಾಳೆ, ಹಾಡುವ ಕೆಲಸ ಪ್ರಾರಂಭ ಆಗೈತಿ, ಇನ್ನೂ ಮುಗುದಿಲ್ಲ. ಇನ್ನು ಅದೇ ರೀತಿ 2ನೇ ಎಕ್ಸಾಂಪಲ್ ನೋಡೋದಾದ್ರೆ, ಹಿ ಡ್ಯಾಶ್ ಇಂಟು ಬ್ರ್ಯಾಕೆಟ್ ಟು ಬಿ ಪ್ಲಸ್ ಡಿಗ್. ಅದು ಕೂಡ CVCನ ಐತೆ ನೋಡ್ರಿ. ಡಿ ಅನ್ನೋದು ಕಾನ್ಸನೆಂಟು, I ಅನ್ನೋದು ಓವೆಲ್, G ಅನ್ನೋದು ಕಾನ್ಸನೆಂಟು, CVCನ ಐತಿ. ಅವಾಗ ಏನಾಗುತ್ತೆ, ಹಿ ಶಿ ಇಟ್ಗಳ ಮುಂದೆ ಯಾವಾಗಲೂ ಟು ಬಿ ಫಾರ್ಮು ಈಸ್ ಬರ್ತೈತಿ. I ಇದ್ದರೆ ಯಾಮ್ ಬರ್ತಿತ್ತು, ದೇ ಇದ್ರೆ ಆರ್ ಬರ್ತಿತ್ತು. ಇಲ್ಲಿ ಹಿ ಇರೋದ್ರಿಂದ ಈಸ್ ಬಂದೈತಿ. ಹಿ ಈಸ್ ಡಿಗ್ಗಿಂಗ್. Gನ 2 ಸಲ ಬರೋದು, ಅದಕ್ಕೆ ನಾವು INGಯನ್ನು ಹಚ್ಚಿವಿ. ಹಾಗಾದರೆ ಅರ್ಥ ಮಾಡ್ಕೋರಿ ವಿದ್ಯಾರ್ಥಿಗಳೇ, ING ಇಂಡಿಕೇಟ್ಸ್ ಕಂಟಿನ್ಯೂಸ್ ಟೆನ್ಸ್, ಇಂಗ್ ಫಾರ್ಮ್ಸ್ ಅಂತಲೂ ಕರೀತಾರೆ. ಈ ಇಂಗ್ ಫಾರ್ಮ್ಗಳು ಏನು ಮಾಡ್ತಾವಂದ್ರೆ ಮುಂದುವರಿಯುತ್ತಿರುವ ವರ್ತಮಾನ ಕಾಲ ಅಥವಾ ಅದನ್ನು ಸೂಚಿಸ್ತಾವು ಅಂತ ಹೇಳ್ತೀವಿ. ಆದ್ರೆ ಒಂದು ನೆನಪಿಟ್ಕೋರಿ, ಆಲ್ ING ಆರ್ ನಾಟ್ ಕಂಟಿನ್ಯೂಸ್ ಟೆನ್ಸ್. ಹಂಗಾರೆ ING ಕಂಡದ್ದು ನೀವು ಕಂಟಿನ್ಯೂಸ್ ಟೆನ್ಸ್ನಾಗ ಐತಿ ವಾಕ್ಯ ಅಂತ ಭಾವಿಸಬಾರ್ದು. ಉದಾಹರಣೆಗೆ ಅದಕ್ಕೆ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ಟ್ಯಾಂಕ್ ಮೇಲೆ ಬರೆದಿರ್ತಾರೆ ಡ್ರಿಂಕಿಂಗ್ ವಾಟರ್. ಹಂಗಾದ್ರೆ ಅಲ್ಲಿ ING ಐತಿ. ಹಂಗಾರೆ ಅದು ವಾಕ್ಯ ಕಂಟಿನ್ಯೂಸ್ ಟೆನ್ಸ್ನಾಗ ಐತನೋ ಅಲ್ಲ. ಮತ್ತೊಂದು ಕಡೆ ಹೇಳ್ತಿರ್ತಾರೆ ಏನು, ವಾಕಿಂಗ್ ಈಸ್ ಅ ಗುಡ್ ಎಕ್ಸಸೈಸ್. ಹಂಗಾರೆ ವಾಕಿಂಗ್ ಅನ್ನೋದ್ರಾಗೂ ING ಐತಿ. ಹಾಗಾದ್ರೆ ಈ ವಾಕ್ಯ ಕಂಟಿನ್ಯೂಸ್ ಟೆನ್ಸ್ನಾಗ ಐತನೋ ಇಲ್ಲ. ಹಂಗಾರೆ ಏನಿವು, ಹಿಯರ್ ಡ್ರಿಂಕಿಂಗ್ ಆರ್ ವಾಕಿಂಗ್ ಆರ್ ವರ್ಬಲ್ ನೌನ್. ಈ ರೀತಿ ING ಹಚ್ಚಿದ್ರು ಕೂಡ ಅವು ಕಂಟಿನ್ಯೂಸ್ ಟೆನ್ಸ್ ಅಲ್ಲ ಅಂದ್ರೆ ಅವನು ಏನಂತ ಕರೀತಾರೆ, ವರ್ಬಲ್ ನೌನ್ ಅಂತ ಕರೀತಾರೆ, ಅಥವಾ ಜೀರಂಡ್ಸ್ ಅಂತ ಕರೀತಾರೆ. ಏನು ಹಂಗಾರೆ ವರ್ಬಲ್ ನೌನ್ ಅಂದ್ರೇನು, ಜೀರಂಡ್ ಅಂದ್ರೇನು? ದೇ ಆರ್ ಆಲ್ಸೋ ಒನ್ ಟೈಪ್ ಆಫ್ ನೌನ್ಸ್. ವಾಕ್ಯದ ಆರಂಭದೊಳಗೆ ಬರ್ತಾವವು, ಅವುಗಳು ಕೂಡ ನಾಮಪದಗಳಲ್ಲಿ ಒಂದು ವಿಧ ಅಂತ ನಾವು ಕರಿತೀವಿ ಜೀರಂಡ್ಗಳನ್ನು. ಹೌದಾ? ಹೀಗಾಗಿ ಸಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಿವ್ ಜಾಯ್ನಿಂಗ್ ಸೆಂಟೆನ್ಸ್. ಇದ್ರ ಮೇಲೆ ಕೆಲವೊಂದು ಸಲ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ 2 ಸೆಂಟೆನ್ಸ್ಗಳನ್ನು ಕೊಟ್ಟು ಒಂದು ಸೆಂಟೆನ್ಸನ್ನು ಮಾಡೋಕ್ಕೆ ಹೇಳಿರ್ತಾರೆ. ಅಂಥದ್ದು ಒಂದು ಎಕ್ಸಾಂಪಲನ್ನು ನಾನು ಕೊಟ್ಟಿನಿ ನೋಡ್ರಿ ಇಲ್ಲಿ. ಶಿ ಸ್ಯಾಟ್ ಇನ್ ಎ ಕಾರ್ನರ್. ಇದು ಒಂದು ಸೆಂಟೆನ್ಸ್, ಫುಲ್ ಸ್ಟಾಪ್ ಕೊಟ್ಬಿಡ್ತಾರೆ. ಇನ್ನೊಂದು ಸೆಂಟೆನ್ಸ್ ಕೊಟ್ಟಾರೆ, ಶಿ ಸ್ಯಾಂಗ್ ಅ ಸಾಂಗ್. ಇವು 2 ಸೆಂಟೆನ್ಸ್ ಅದಾವೆ. ಹೌದಾ? ಇಲ್ಲಿ ಏನು ಮಾಡ್ತಾರೆ, ಯೂಸಿಂಗ್ ವರ್ಬಲ್ ನೌನ್ಗಳನ್ನು ಬಳಸ್ರಿ, 2 ವಾಕ್ಯಗಳನ್ನು ಒಂದು ವಾಕ್ಯವನ್ನಾಗಿ ಪರಿವರ್ತಿಸಿರಿ ಅಂತ ಕೊಡ್ತಾರೆ. ಆ ರೀತಿ ಕೊಟ್ಟಾಗ ಏನು ಮಾಡಬೇಕಪ್ಪ, ಮೊದಲನೇ ವಾಕ್ಯದೊಳಗೆ ಹೌದಾ ಯಾವ ವರ್ಬ್ ಐತಿ ನೋಡ್ಕೋಬೇಕು. ಹಂಗಾರೆ ಸ್ಯಾಟ್ ಅನ್ನೋದು, ಶಿ ಸ್ಯಾಟ್ ಇನ್ ಎ ಕಾರ್ನರ್ ಐತಲ್ಲ, ಸ್ಯಾಟ್ ಅನ್ನೋದು ವರ್ಬ್. ಈ ಸ್ಯಾಟ್ ಅನ್ನೋದು ಯಾವ ವರ್ಬಿನಿಂದ ಬಂತು ಅಂತ ಮೊದಲು ಪತ್ತೆ ಹಚ್ಕೋಬೇಕು. ಈ ಸ್ಯಾಟ್ ಅನ್ನುವಂಥ ವರ್ಬು ಟು ಸಿಟ್ ಅನ್ನುವಂಥ ವರ್ಬ್ನಿಂದ ಬಂತು.
ಹೀಗಾದರೆ ಏನು ಮಾಡಬೇಕು, ಆ ಸಿಟ್ ಅನ್ನುವಂಥ ವರ್ಬನ್ನು ತೆಗೆದುಕೊಂಡು SIT ಅನ್ನು ತೆಗೆದುಕೊಂಡು, ಅದು ಕೂಡ CVCನ ಕಾನ್ಸೊನೆಂಟ್ ವೋವೆಲ್ ಕಾನ್ಸೊನೆಂಟ್, ಆ SI ಮಾಡಿ ಅದಕ್ಕೆ ING ಹಚ್ಚಿ ಏನು ಮಾಡ್ಬೇಕು, ನಾವು ವಾಕ್ಯವನ್ನು ರಚನೆ ಮಾಡ್ಬೇಕು. ಹೆಂಗೆ, ಸಿಟ್ಟಿಂಗ್ ಇನ್ ಎ ಕಾರ್ನರ್ ಶಿ ಸ್ಯಾಂಗ್ ಅ ಸಾಂಗ್ ಅಂದ್ರೆ ಅಲ್ಲಿ ಫುಲ್ ಸ್ಟಾಪನ್ನು ತೆಗೆದುಬಿಟ್ಟು ಮೊದಲನೇದಾಗಿ ಸ್ಯಾಟ್ ಅನ್ನೋದ್ರ ಮೂಲ ಪದಕ್ಕೆ ಹೋಗಿ ಅದಕ್ಕೆ ING ಹಚ್ಚಿ ಸಿಟ್ಟಿಂಗ್ ಇನ್ ಎ ಕಾರ್ನರ್ ಮಾಡಿ ಶಿ ಸ್ಯಾಂಗ್ ಅ ಸಾಂಗ್ ಅಂತ ಮಾಡಿಬಿಟ್ರೆ, ಫುಲ್ ಸ್ಟಾಪ್ ತೆಗೆದುಬಿಟ್ರೆ 2 ವಾಕ್ಯಗಳನ್ನು ನೀವು ಒಂದು ವಾಕ್ಯವನ್ನಾಗಿ ಜೋಡಿಸ್ದಂಗೆ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳೇ, ಈ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸು ಇದೇ ಟೈಪ್ ಬರ್ತೈತಿ, ಪಾಸ್ಟ್ ಕಂಟಿನ್ಯೂ ಸ್ವಲ್ಪ ವ್ಯತ್ಯಾಸ ಆಕತಿ. ಹೌದಾ, ಅದನ್ನು ನಾನು ಮುಂದೆ ನಾನೀಗ ನೆಕ್ಸ್ಟ್ ವಿಡಿಯೋದೊಳಗೆ ಪ್ರೆಸೆಂಟ್ ಪರ್ಫೆಕ್ಟ್ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ಒಂದೊಂದೇ ನಾನು ಚರ್ಚೆ ಮಾಡ್ಕೊತ ಹೋಗ್ತೀನಿ. ಈಗ ಸದ್ಯ ನೀವು ಪ್ರೆಸೆಂಟ್ ಕಂಟಿನ್ಯೂಯಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಕೊನೆಯದಾಗಿ ನಾನು ಇನ್ನೊಂದು ವಿಷಯವನ್ನು ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ಅದು ಏನಪ್ಪ ಅಂದ್ರೆ ಅಮೇರಿಕನ್ ಟೈಪ್ ಆಫ್ ಇಂಗ್ಲೀಷ್. ಅಂದ್ರೆ ಅಮೇರಿಕಾದೊಳಗೆ ಇಂಗ್ಲೀಷನ್ನು ಬಳಸೋದು ಒಂದು ರೂಢಿ ಐತಿ. ಏನಂದ್ರೆ ನಾಮಪದಗಳನ್ನೇ ಕ್ರಿಯಾಪದವನ್ನಾಗಿ ಬಳಸೋದು. ಅಂದ್ರೆ ಮಿಲ್ಕ್ ಅಂದ್ರೆ ಹಾಲು, ಮಿಲ್ಕಿಂಗ್ ಅಂದ್ರೆ ಹಾಲು ಕರೆ. ಹೌದಾ, ಫಿಶ್ ಅಂದರೆ ಮೀನು, ಫಿಶಿಂಗ್ ಅಂದರೆ ಮೀನು ಹಿಡಿ. ಇದು ಅಮೇರಿಕನ್ ಸ್ಟೈಲ್ ಆಫ್ ಇಂಗ್ಲೀಷ್. ಹಾಗಾಗಿ ಈ ಫಿಶಿಂಗ್ ಆಗಲಿ ಮಿಲ್ಕಿಂಗ್ ಆಗಲಿ ಇವು ಏನಾಗೋದಿಲ್ಲ, ಇವು ಕಂಟಿನ್ಯೂಯಸ್ ಫಾರ್ಮ್ ಅಲ್ಲ. ಇವು ಕೂಡ ಒಂದು ಟೈಪ್ ಆಫ್ ಜೀರಂಡ್ಸ್ ಇದ್ದಂಗೆ. ಮಿಲ್ಕಿಂಗ್ ಇರ್ಬೋದು, ಫಿಶಿಂಗ್ ಇರ್ಬೋದು. ಹೀಗೆ ಈ ಕಂಟಿನ್ಯೂಯಸ್ ಟೆನ್ಸ್ ಭಾಳ ನಿಮಗೆ ಸ್ಪೋಕನ್ ಇಂಗ್ಲೀಷ್ನೊಳಗೆ, ಆಮೇಲೆ ಪತ್ರಲೇಖನದೊಳಗೆ, ಎಸ್ಸೆ ಬರೆಯೋ ಹೊತ್ನ್ಯಾಗ ಭಾಳಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಒಂದೊಂದೇ ಟೆನ್ಸ್ಗಳನ್ನು ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಹೀಗಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದಂಗೆ ಸಾದಾ ವರ್ತಮಾನ ಕಾಲದ ರೂಲ್ಸ್ಗಳನ್ನು ನೆನಪಿಟ್ಕೊಂಡು ಹೊಸದಾಗಿ ಮತ್ತೆ ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ರೂಲ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೋರಿ. ಅಂದ್ರೆ ನಾವು ನೆಕ್ಸ್ಟ್ ವಿಡಿಯೋದೊಳಗೆ ಮುಂದಿನ ಟೆನ್ಸಿಗೆ ಹೋಗೋಣ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳಿಸುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.